ಸೊ ಡೆರಿವೇಷನ್ಸ್ 5 ಮಾರ್ಕ್ 3 ಮಾರ್ಕ್ದು ಫಸ್ಟ್ ಡೆರಿವೇಷನ್ಸ್ ಹೇಳ್ಬಿಡ್ತೀನಿ. ಯಾಕಂತಂದರೆ ನೋಡಿ, ನಿಮಗೆ 5 ಮಾರ್ಕ್ನ ಡೆರಿವೇಷನ್ಸ್, ಓಕೆ. ಸೊ ಪಾರ್ಟ್ ಡಿನಲ್ಲಿ ನಿಮಗೆ 5 ಮಾರ್ಕ್ನ ಡೆರಿವೇಷನ್ಸು 3 ಕೇಳ್ತಾರೆ. ಅಂತಂದರೆ 15 ಮಾರ್ಕ್ಸು ಫಿಕ್ಸ್ ನಿಮಗೆ ಪಾರ್ಟ್ ಡಿಯಿಂದ ಸಿಗುವಂಥದ್ದಾಗಿದೆ, ಓಕೆ. ಸೊ 15 ಮಾರ್ಕ್ಸ್. ಸೊ ದಟ್ಸ್ ವೈ ನೀವು ಆ 15 ಮಾರ್ಕ್ಸನ್ನು ಕಳ್ಕೊಳ್ಬಾರ್ದು, ಹೌದಾ. ಯಾಕಂದರೆ ಅವು ಫಿಕ್ಸ್ಡ್ ಕ್ವೆಶನ್ಸ್ ಇರುತ್ತೆ ಡೆರಿವೇಷನ್ಸ್. ಸೊ ಹಾಗಾಗಿ ಅದನ್ನು ನೀವು ಫಸ್ಟ್ ನೋಡ್ಕೊಂಡ್ಬಿಡಿ, ಓಕೆ. ಆ್ಯಂಡ್ ಈ ಡೆರಿವೇಷನ್ಸ್ ಕೂಡ ನಿಮಗೆ ಫಸ್ಟ್ 4 ಚಾಪ್ಟರ್ಸ್ ಏನಿದೆ ಅಲ್ಲ, ಆ ಫಸ್ಟ್ 4 ಚಾಪ್ಟರ್ಸಿಂದಾನೇ ನಿಮಗೆ ಈ ಡೆರಿವೇಷನ್ಸ್ ಕೇಳೋದು ಮಿಡ್ ಟರ್ಮ್ ಎಕ್ಸಾಮಿಗೆ. ಸೊ ದಟ್ಸ್ ವೈ ನೋಡ್ಕೊಳ್ಳಿ. ಮೈ ಡಿಯರ್ ಚಿಲ್ಡ್ರನ್, ಸೊ ವೆಲ್ಕಮ್ ಬ್ಯಾಕ್ ಟು ಬೈ ಸ್ಟಡಿ ಮೇಡ್ ಈಸಿ. ಸೊ ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಫಿಸಿಕ್ಸ್ ಸಬ್ಜೆಕ್ಟ್ಗೆ ಮಿಡ್ ಟರ್ಮ್ ಎಕ್ಸಾಮ್ 2026ಗೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವೆಶನ್ಸ್ ಯಾವುದೆಲ್ಲ ಬಂದಿತ್ತು, ಸೊ ಯಾವುದೆಲ್ಲ ನಿಮಗೆ ಅಪಿಯರ್ ಆಗ್ಬೋದು ಎಕ್ಸಾಮಲ್ಲಿ ಅಂತ ಹೇಳ್ತಾ ಹೋಗ್ತೀನಿ. ಸೊ ಈ ವಿಡಿಯೋದಲ್ಲಿ ಮಾರ್ಕ್ನ ಕ್ವೆಶನ್ಸ್ ಆ್ಯಂಡ್ ಡಿರವೇಷನ್ಸ್, ಇಂಪಾರ್ಟೆಂಟ್ ಡಿರವೇಷನ್ 3 ಮಾರ್ಕ್ದಾಗಿರಲಿ 5 ಮಾರ್ಕ್ದಾಗಿರಲಿ, ಸೊ ಇದು ಎಲ್ಲ ಕ್ವೆಶನ್ಸನ್ನು ಕೂಡ ಚಾಪ್ಟರ್ ವೈಸ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ಓಕೆ. ಆ್ಯಂಡ್ ನಿಮಗೆ ಗೊತ್ತಿರ್ಬೋದು, ಈಗಾಗಲೇ ನಾನು ಸಿಲೆಬಸ್ಸನ್ನು ಅಪ್ಲೋಡ್ ಮಾಡಿದ್ದೀನಿ, ಓಕೆ. ಸೊ PCMB ಕನ್ನಡ ಇಂಗ್ಲೀಷ್ಗೆ ಸೆಕೆಂಡ್ PUC ಅವ್ರಿಗೆ ಏನು ಸಿಲೆಬಸ್ ಇದೆ, ಫಸ್ಟ್ PUC ಅವ್ರಿಗೆ ಏನಿದೆ ಅಂತ ಹೇಳಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ನೀವು ಒಂದು ಸರ್ತಿ ನಿಮಗೆ ಸಿಲೆಬಸ್ ತಿಳ್ಕೊಬೇಕಿತ್ತು ಅಂತಂದರೆ ನೀವು ಆ ವಿಡಿಯೋನ ನೋಡಿ ತಿಳ್ಕೊಳ್ಬಹುದು. ಆ್ಯಂಡ್ ದೆನ್ ನಿಮಗೆ ಇದಿಷ್ಟು ಕ್ವೆಶನ್ಸ್, ಇದಿಷ್ಟು ಚಾಪ್ಟರ್ಸ್ ನಮಗೆ ಓದೋಕ್ಕಾಗಲ್ಲ. ಫಿಸಿಕ್ಸಲ್ಲಿ ಆಲ್ಮೋಸ್ಟ್ 7 to 8 ಚಾಪ್ಟರ್ಸ್ ಇದೆ, ಓಕೆ. ಸೊ ಮಿಡ್ ಟರ್ಮಿಗೆ ಆಯಿತಾ. ಸೊ ಇದಿಷ್ಟು ಚಾಪ್ಟರ್ಸ್ ನಮ್ಗೆ ಓದೋಕ್ಕಾಗಲ್ಲ. ಸೊ ಇದರಲ್ಲಿ ನಾವು ಕೆಲವೇ ಸೆಲೆಕ್ಟೆಡ್ ಚಾಪ್ಟರ್ಸನ್ನು ಓದಿ, ಲೈಕ್ ಒಂದು 4 to 5 ಚಾಪ್ಟರ್ಸು ಇಷ್ಟನ್ನು ಓದಿ ನಾವು ಎಷ್ಟು ಮಾರ್ಕ್ಸ್ ತೊಗೊಳ್ಬೋದು, 50+, 60+ ಸ್ಕೋರ್ ಮಾಡ್ಬೋದಾ? ನಮಗೆ ನ್ಯೂಮರಿಕಲ್ಸ್ ಕಷ್ಟ ಆಗುತ್ತೆ, ಓಕೆ. ಸೊ ನ್ಯೂಮರಿಕಲ್ಸ್ ಸಪ್ರೇಟಾಗಿ ವಿಡಿಯೋ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ, ಐ ಟ್ರೈ ಟು ಅಪ್ಲೋಡ್. ಇಲ್ಲ ನಮಗೆ ನ್ಯೂಮರಿಕಲ್ಸ್ ಆಗಲ್ಲ, ನ್ಯೂಮರಿಕಲ್ಸ್ನ ಬಿಟ್ಟು ಕೂಡ ನಾವು ಹೇಗೆ 50+, 60+ ಸ್ಕೋರ್ ಮಾಡಬಹುದು ಅಂತ ಇದ್ದರೆ ಸೊ ಕಮೆಂಟ್ಸಲ್ಲಿ ತಿಳಿಸಿ. ನಾನು ನಿಮಗೆ ಅದಕ್ಕೋಸ್ಕರ ಕೂಡ ಒಂದು ಬ್ಲೂ ಪ್ರಿಂಟನ್ನು ಅನಾಲಿಸಿಸ್ ಮಾಡಿ ಯಾವ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ, ಎಷ್ಟು ಕ್ವೆಶನ್ಸ್ ಬರುತ್ತೆ ಅಂತ ಹೇಳಿ ನಾನು ನಿಮಗೆ ಒಂದು ಐಡಿಯಾನ ಕೊಡ್ತೀನಿ. ಸೊ ದಟ್ ನೀವು ಅದ್ರ ಪ್ರಕಾರ ನಿಮಗೆ ಯಾವ್ದು ಈಸಿ ಅನಿಸುತ್ತೆ, ಯಾವ ಚಾಪ್ಟರ್ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ, ಯಾವ್ದು ಇಂಪಾರ್ಟೆಂಟ್ ಇದೆ, ಓಕೆ. ಸೊ ಅದ್ರ ಬೇಸಿಸ್ ಮೇಲೆ ನೀವು ಕಡಿಮೆ ಟೈಮಲ್ಲಿ ಓದ್ಬಿಟ್ಟು ಸ್ಮಾರ್ಟ್ ಸ್ಟಡಿಯನ್ನು ಮಾಡಿ ಸ್ಕೋರ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ, ಓಕೆ. ಸೊ ಬೇಕು ಅಂತಂದರೆ ಸ್ಟಡಿ ಪ್ಲ್ಯಾನ್ಸನ್ನು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ಯಾವ ಒಂದು ಸಬ್ಜೆಕ್ಟ್ನ ಇಂಪಾರ್ಟೆಂಟ್ ಕ್ವೆಶನ್ಸ್ ಬೇಕು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಮಕ್ಕಳೇ. ಸೊ ನಾನು ಆ ಒಂದು ಸಬ್ಜೆಕ್ಟ್ಗೆ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಅಪ್ಲೋಡ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಲೆಟ್ಸ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರಿ ಅಥವಾ ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು. ಬಿಕಾಸ್ ನಾನು ನಿಮಗೋಸ್ಕರ ಎಲ್ಲ ಕ್ವೆಶನ್ಸನ್ನೆಲ್ಲ ರೆಡಿ ಮಾಡಿ ಅವರೆಲ್ಲ ಸ್ಟಡಿ ಪ್ಲ್ಯಾನ್ಗಳನ್ನು ಫಸ್ಟ್ ನಾನು ಎನಲೈಸ್ ಮಾಡಿ ಆಮೇಲೆ ನಿಮಗೆ ಈಸಿಯೆಸ್ಟ್ ವೇನಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ದಟ್ಸ್ ವೈ ದಯವಿಟ್ಟು ಈ ಎಫರ್ಟ್ ಹೆಚ್ಚು ಮಕ್ಕಳಿಗೆ ಇದು ಉಪಯೋಗ ಆಗಬೇಕು. ಸೊ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ, ಹೆಚ್ಚೆಚ್ಚು ಜನಕ್ಕೆ ಇದು ತಲುಪಲಿ, ಹೆಚ್ಚು ಮಕ್ಕಳಿಗೆ ಈ ಒಂದು ಚಾನಲಿಂದ ಹೆಲ್ಪ್ ಆಗಲಿ, ಓಕೆ. ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಚಾಪ್ಟರಿಂದ ನೋಡಿ 3 ಮಾರ್ಕ್ದು ಟಾರ್ಕ್ನ ಮೇಲೆ ಡಿರವೇಷನ್ ಕೇಳ್ತಾರೆ. ಆ್ಯಂಡ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಇವೆಲ್ಲ 5 ಮಾರ್ಕ್ದಿದು, ಓಕೆ. ಸೊ ಆಲ್ ದೀಸ್ ಆರ್ 5 ಮಾರ್ಕ್ ಡಿರವೇಷನ್. ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ on axis of an electric dipole on equatorial plane of an electric dipole, okay. Next, state Gauss law in electrostatics and expression for electric field at a point due to infinitely long thin uniformly charged straight wire using Gauss law. Next, expression for electric field at outside uniformly charged cell, okay. So idu ಮೂರು very important 5 ಮಾರ್ಕ್ ಡೆರಿವೇಷನ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ಲಿ. ಟಾರ್ಕ್ ಮೇಲೆ 3 ಮಾರ್ಕ್ದು ಕೇಳ್ತಾರೆ ಕ್ವಶನ್. ಸೊ ಇದು 4 ಡೆರಿವೇಷನ್ಸನ್ನು ನೀವು ನೋಡ್ಕೊಂಡು ಹೋಗ್ಬಿಟ್ರಿ ಅಂತಂದರೆ ಆರಾಮಾಗಿ ನಿಮಗೆ ಈ ಚಾಪ್ಟರ್ ಮೇಲೆ ಬಂದಂಥ 5 ಮಾರ್ಕ್ಸ್ ಫಿಕ್ಸ್. ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಚಾಪ್ಟರ್ಗೆ ಬಂದರೆ 5 ಮಾರ್ಕ್ನ ಡೆರಿವೇಷನ್ಸ್ ನೋಡಿ 2 ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಯಾವುದಂದರೆ ನೋಡಿ, ಡಿಫೈನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್ ಆ್ಯಂಡ್ ಅರೈವ್ ಎಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಟ್ ಅ ಪಾಯಿಂಟ್ ಡ್ಯೂ ಟು ಪಾಯಿಂಟ್ ಸೋರ್ಸ್ ಚಾರ್ಜ್, okay. So this one. And what is capacitor? Derive expression for capacitance of a parallel plate capacitor with air as dielectric. ಈ ಕ್ವಶನ್ನು ಜಾಸ್ತಿ ರಿಪೀಟೆಡ್ ಆಗಿ ಕೇಳಿರುವಂಥದ್ದು, ಓಕೆ. ನೋಡಿ 2 ಇದೆ 5 ಮಾರ್ಕ್ನ ಡೆರಿವೇಷನ್ಸ್. ಯಾಕೆ ಕಳ್ಕೊಳ್ತೀರಾ ಮಾರ್ಕ್ಸು, ಹೌದಾ. ಕಷ್ಟಪಟ್ಟಾದರೂ ಆಗಲಿ ಸ್ವಲ್ಪ ಟೈಮ್ ಕೊಟ್ಟು ಒಂದು ಸರ್ತಿ ಮಾಡಿದರೆ ಅರ್ಥ ಆಗಲ್ಲ, 2 ಸರ್ತಿ ಮಾಡಿದರೆ ಅರ್ಥ ಆಗಲ್ಲ, 3-4 ಸರ್ತಿ ನೀವು ಪದೇ ಅದನ್ನೇ ಮಾಡಿದ್ರಿ ಅಂತಂದರೆ ಖಂಡಿತ ನಿಮಗದು ಪರ್ಫೆಕ್ಟ್ ಆಗುತ್ತೆ, ಓಕೆ. ಸೊ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ. ಸೊ ಬಿಡದಂಗೆ ಡೆರಿವೇಷನ್ಸನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ 3 ಮಾರ್ಕ್ ಡೆರಿವೇಷನ್ಸ್ ಯಾವ್ದು ಕೊಡ್ತಾರೆ ಅಂದರೆ, ಟಾರ್ಕ್ ಆ್ಯಕ್ಟಿಂಗ್ ಆನ್ ಅ ಡೈಪೋಲ್ ಪ್ಲೇಸ್ಡ್ ಇನ್ ಅ uniform electric field, define electric potential at a point and derive expression for electric potential at a point due to point charge. Next, relation between electric intensity and electric potential at a point to point charge, okay. So ಇದು 3 ಮಾರ್ಕ್ನ ಡೆರಿವೇಷನ್ಸ್, ಓಕೆ. ನೋಡಿ ಜಸ್ಟ್ 5 ಇದೆ, ಹೌದಾ. ಸೊ ಸಾರಿ, 2 ಇದೆ. ಕ್ಯಾಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೇಳ್ತಾರೆ. ಪೊಟೆನ್ಷಿಯಲ್ ಎನರ್ಜಿ ಆಫ್ ಎನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಓಕೆ. ನೋಡಿ 5 + 2 ಜಸ್ಟ್ ಈ 7, ಹೌದಾ. ಸೊ 3 ಮಾರ್ಕ್ಸಿಂದ ಅಂದರೆ ಚಿಕ್ಕ ಡೆರಿವೇಷನ್ ಇರುತ್ತೆ. 5 ಮಾರ್ಕ್ದು ಸ್ವಲ್ಪ ಜಾಸ್ತಿ ಒತ್ತು ಕೊಟ್ಟು ನೋಡ್ಕೊಳ್ಳಿ, ಯಾಕಂದರೆ 5 ಮಾರ್ಕಿಗೆ ಫಿಕ್ಸ್
ನೀವು 15 ಮಾರ್ಕ್ಸ್ ಸಿಗುತ್ತೆ ನಿಮಗೆ. 3 ಡೆರಿವೇಷನ್ ಕೇಳ್ತಾರೆ. ಈ 4 ಚಾಪ್ಟರ್ಸಲ್ಲಿ 3 ಡೆರಿವೇಷನ್ ನೀವು ಈಸಿಯಾಗಿ 15 ಮಾರ್ಕ್ಸ್ ಸಿಗುತ್ತೆ. ಅದಕ್ಕೆ ಕಳ್ಕೊಳ್ಬೇಡಿ ಮಾರ್ಕ್ಸ್ನ. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿಗೆ ಬಂದರೆ ಇದರಿಂದ ಅಂತೂ 2 5 ಮಾರ್ಕ್ನ ಕ್ವಶನ್ಸ್ ಕೇಳ್ತಾರೆ. ಲೈಕ್ ನ್ಯೂಮರಿಕಲ್ಲು ಪ್ಲಸ್ ಡಿರವೇಷನ್ಸ್. ಇದರಿಂದ ಆ್ಯನ್ಯುವಲ್ ಎಕ್ಸಾಮ್ಗೆ 2 ಕ್ವಶನ್ ಕೇಳ್ತಾರೆ ಅಂತಂದರೆ ಮಿಡ್ ಟರ್ಮಿಗೆ ಇನ್ನೂ ಎಕ್ಸ್ಟ್ರಾ ಕೇಳ್ಬೋದು ಕ್ವಶನ್. ಸೊ ಹಾಗಾಗಿ ಸ್ವಲ್ಪ ಈ ಒಂದು ಚಾಪ್ಟರನ್ನ ನೀವು ಮಿಸ್ ಮಾಡ್ದಂಗೆ, ಈವನ್ KCETಗೂ ಇಂಪಾರ್ಟೆಂಟ್ ಇದು, ಸ್ವಲ್ಪ ಇದರ ಡೆರಿವೇಷನ್ಸನ್ನು ದಯವಿಟ್ಟು ಮಿಸ್ ಮಾಡ್ದಂಗೆ ನೋಡ್ಕೊಳ್ಳಿ ಆಯಿತಾ. ನೋಡಿ 3 ಮಾರ್ಕ್ದು ಯಾವ್ದು ಕೇಳ್ತಾರೆ ಡೆರಿವೇಷನ್ಸ್ ಅಂದರೆ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ EMF ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಸೆಲ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದನ್ನು 3 ಮಾರ್ಕಲ್ಲಿ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಶೋ ದಟ್ ಕರೆಂಟ್ ಡೆನ್ಸಿಟಿ J = ಸಿಗ್ಮಾ E ವೇರ್. ಓಕೆ, ಸೊ ಇದನ್ನು ನೀವು ಏನು ಪ್ರೂವ್ ಮಾಡಬೇಕು ನೋಡಿ 3 ಮಾರ್ಕಿಗೆ. ಓಕೆ, ಸೊ ಈಸಿಯಾಗಿ ಮಾಡ್ಬೋದು, ಸೀರೀಸ್ದಲ್ವಾ ಈಸಿಯಾಗಿರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ 5 ಮಾರ್ಕ್ದು ನೋಡಿ ವೆರಿ ವೆರಿ ಇಂಪಾರ್ಟೆಂಟ್, ವೀಟ್ ಸ್ಟೋನ್ ಬ್ರಿಡ್ಜ್ ನೆಟ್ವರ್ಕ್. ಸಾಕಷ್ಟು ಸರ್ತಿ ರಿಪೀಟೆಡ್ ಆಗಿ ಕೇಳಿರುವಂಥದ್ದು, ಯೂಸಿಂಗ್ ಕಿರ್ಚಾಫ್ಸ್ ಲಾ. ಓಕೆ, ಸೊ ಮಿಸ್ ಮಾಡದೆ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಎಫೆಕ್ಟಿವ್ EMF ಆ್ಯಂಡ್ ಎಫೆಕ್ಟಿವ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ 2 cells ಆಫ್ ಡಿಫ್ರೆಂಟ್ EMF ಆ್ಯಂಡ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್. ಓಕೆ, ಸೊ ಅಗೇನ್ ಇದನ್ನು 5 ಮಾರ್ಕಿಗೆ ಕೇಳಿದ್ದಾರೆ. ಓಕೆ, ಆ್ಯಂಡ್ ಪ್ಯಾರಲಲ್ ಕನೆಕ್ಷನ್ನಲ್ಲಿರೋದನ್ನು ಕೂಡ 5 ಮಾರ್ಕಿಗೆ ಕೇಳಿದ್ದಾರೆ. ಓಕೆ, ಇದರಲ್ಲಿ ಇದೆ ವೀಟ್ ಸ್ಟೋನ್ ಬ್ರಿಡ್ಜು, ಸೀರೀಸ್ ಕಾಂಬಿನೇಷನ್ದು, ಪ್ಯಾರಲಲ್ ಕಾಂಬಿನೇಷನ್. ಇದು 3 ವೆರಿ ವೆರಿ ಇಂಪಾರ್ಟೆಂಟ್ 5 ಮಾರ್ಕಿಗೆ. ನೋಡಿ 3 ಡೆರಿವೇಷನ್ ಇದೆ, ಒಂದು ಪಾಠದಿಂದ ನೀವು 3 ಪ್ಲಸ್ ಇದು 2 ಸಿಂಪಲ್. ಇಷ್ಟು ನಿಮಗೆ ಪ್ರಾಕ್ಟೀಸ್ ಮಾಡೋಕ್ಕಾಗಲ್ವಾ? ಪ್ರಾಕ್ಟೀಸ್ ಮಾಡಿ. ಓಕೆ, ನೆಕ್ಸ್ಟ್ ಯಾಕಂದರೆ ಡೆರಿವೇಷನ್ಸಲ್ಲೇ ನಮಗೆ ಮಾರ್ಕ್ ಸಿಗೋದು. ಯಾಕಂದರೆ 2-3 ಮಾರ್ಕ್ದು ಏನೋ ಚೇಂಜ್ ಮಾಡಿ ಅವ್ರು ಕ್ವಶನ್ ಕೇಳ್ಬೋದು, ಬಟ್ ಡಿರವೇಷನ್ಸ್ ಮಾತ್ರ ಫಿಕ್ಸ್ಡ್ ಆಗಿರುತ್ತೆ. ಡಿರವೇಷನ್ಸನ್ನು ಅವ್ರು ಬೇರೆದು ಕೊಡ್ಲಿಕ್ಕೆ ಆಗೋದಿಲ್ಲ, ಇದೇ ಡಿರವೇಷನ್ಸ್ ಕೊಡಬೇಕು. ಓಕೆ, ದಟ್ಸ್ ವೈ. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ನೋಡಿ ಡಿರವೇಷನ್ಸ್ ಯಾವ್ದು ಬರುತ್ತೆ ನೋಡಿ 3 ಮಾರ್ಕ್ದು ಆ್ಯಂಗುಲರ್ ಫ್ರೀಕ್ವೆನ್ಸಿ ಆಫ್ ರೆವಲ್ಯೂಷನ್ ಆಫ್ ಫಾರ್ ಅ ಚಾರ್ಜ್ಡ್ ಪಾರ್ಟಿಕಲ್ ಮೂವಿಂಗ್ ಪರ್ಪೆಂಡಿಕ್ಯುಲರ್ ಟು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ 3 ಮಾರ್ಕಿಗೆ. ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ರೇಡಿಯಸ್ ಆಫ್ ಸರ್ಕ್ಯುಲರ್ ಪಾತ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಸೊ ಇದೆರಡು 3 ಮಾರ್ಕಿಂದು. 5 ಮಾರ್ಕಿಂದು ಕೂಡ ನಿಮಗೆ ಜಸ್ಟ್ 2 ಇದೆ ನೋಡಿ, ಜಸ್ಟ್ 2 ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್. ಆಯ್ತು, ಇದು 4 ಚಾಪ್ಟರಿಂದ ನಿಮಗೆ ಡೆರಿವೇಷನ್ಸ್ ನಾನು ಹೇಳೋದಿದ್ರಲ್ಲಿ ಇಷ್ಟು ಓದಿದರೆ ಸಾಕು, ಅಂದರೆ ಪ್ರಾಕ್ಟೀಸ್ ಮಾಡಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಅಲಾಂಗ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ಕಾಯಿಲ್ ಕ್ಯಾರಿಯಿಂಗ್ ಕರೆಂಟ್. ನೆಕ್ಸ್ಟ್ ಫೋರ್ಸ್ ಬಿಟ್ವೀನ್ 2 ಪ್ಯಾರಲಲ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್, ಹೆನ್ಸ್ ಡಿಫೈನ್ ಆಂಪಿಯರ್. ವೆರಿ ವೆರಿ ಇಂಪಾರ್ಟೆಂಟ್, ಹೌದಾ? ಸೊ ಇದು 2 ಅಲ್ವಾ? ಸೊ ಒಂದು 10-15 ಡೆಫಿನೇಷನ್ ಇದು ಆಗುತ್ತೆ ರೀ, ಡಿರವೇಷನ್ಸ್ ಆಗುತ್ತೆ ಅಷ್ಟೇ, ಹೌದಾ? ಸೊ ಇಷ್ಟನ್ನು ಪ್ರಾಕ್ಟೀಸ್ ಮಾಡೋಕ್ಕಾಗಲ್ವಾ ನಿಮಗೆ? ಟ್ರೈ ಮಾಡಿ. ಓಕೆ, ಪ್ರಯತ್ನ ಪಡಿ. ಅಟ್ಲೀಸ್ಟ್ ಒಂದು 3 ಚಾಪ್ಟರ್ಸ್ದಾದರೂ ನೋಡ್ಕೊಂಡು ಹೋಗಿ. ಇದರಿಂದ 4 ಚಾಪ್ಟರ್ಸ್ದಾಗಲ್ವಾ ನಿಮಗೆ? ಬಿಡಿ, 4 ಚಾಪ್ಟರ್ಸ್ ಬೇಡ ನಮಗೆ. ಯಾವುದಾದ್ರೂ 3 ಚಾಪ್ಟರ್ಸ್ದು ನೀವು ಡಿರವೇಷನ್ಸನ್ನು ಕಂಪ್ಲೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ, ಆಯಿತಾ? ನೋಡಿ 15 ಮಾರ್ಕ್ಸು ನಿಮ್ಮ ಕೈಯಲ್ಲೇ ಇದೆ. ಓಕೆ, ನೆಕ್ಸ್ಟ್ 1, 2, 3 ಮಾರ್ಕ್ನ ಕ್ವಶನ್ಸ್ ಯಾವ ಥರ ಬರುತ್ತೆ ಅಂತ ನೋಡಿಬಿಡೋಣ. ಬಿಕಾಸ್ ನಿಮಗೆ 1 ಮಾರ್ಕ್ದು 20 ಕ್ವಶನ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ಲಸ್ MCQ. 2 ಮಾರ್ಕ್ಸ್ದು ನೀವು 5 ಕ್ವಶನ್ ಬರೀಬೇಕಂದ್ರೆ 10 ಮಾರ್ಕ್ಸು. 3 ಮಾರ್ಕ್ಸ್ದು 5 ಕ್ವಶನ್ ಅಂದರೆ 15 ಮಾರ್ಕ್ಸ್, ಹೌದಾ? ಸೊ ಹಾಗಾಗಿ ಇವು ಕೂಡ ಇಂಪಾರ್ಟೆಂಟ್ ಅಲ್ವಾ? 1 ಮಾರ್ಕಲ್ಲಿ ಏನೋ ಹೆಚ್ಚು ಕಡಿಮೆ ಆದ್ರೂ 2-3 ಮಾರ್ಕ್ದಾದರೂ ನೀವು ಚೆನ್ನಾಗಿ ಸ್ಕೋರ್ ಮಾಡಬೇಕು. ಸೊ ನೋಡಿ, ಫಸ್ಟ್ ಚಾಪ್ಟ್ರಿಂದ 1, 2, 3 ಮಾರ್ಕ್ದು ನೋಡಿ. SI ಯೂನಿಟ್ಸ್ ಆಫ್ ಚಾರ್ಜ್, ಡೈಪೋಲ್ ಮೂಮೆಂಟ್, ಎಲೆಕ್ಟ್ರಿಕ್ ಫ್ಲಕ್ಸ್ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್, ಇದನ್ನು ನೋಡ್ಕೊಳ್ಳಿ. ಇವು ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವಶನ್ಸನ್ನು ನಾನಿಲ್ಲಿ ಕೊಟ್ಟಿರೋದು, ಹೌದಾ? ಇದನ್ನು ಬಿಟ್ಟು ನಿಮಗೆ 1, 2, 3 ಮಾರ್ಕ್ಸಲ್ಲಿ ಬೇರೆ ಕ್ವಶನ್ಸ್ ಬರಬಹುದು, ಬಟ್ ಯಾವುದು ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ, ಹೌದಾ? ಸೊ ಅಟ್ಲೀಸ್ಟ್ ಗೊತ್ತಿರೋದನ್ನಾದರೂ ಪರ್ಫೆಕ್ಟ್ ಮಾಡ್ಕೊಂಡು ಹೋಗೋಣ, ಹೌದಾ? ಬಂತು ಅಂತಂದರೆ ಇದು ನಾನು ಓದಲಿಲ್ವಲ್ಲ ಅಂತ ಗಿಲ್ಟ್ ಕಾಡಲ್ಲ, ರೈಟ್? ಸೊ ನೆಕ್ಸ್ಟ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್, ಎಕ್ಸ್ಪ್ಲೇನ್ ದ ಟರ್ಮ್ಸ್. ನೆಕ್ಸ್ಟ್ 1 ಕೂಲಮ್ ಅಂದರೆ ಏನು? ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರ್, ಎಕ್ಸ್ಪ್ಲೇನ್. ಇಂಪಾರ್ಟೆಂಟ್. ಓಕೆ, ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ರಿಪೀಟೆಡ್ಲಿ ಆಸ್ಕ್ಡ್. 3 ಮಾರ್ಕ್ದು ನೋಡಿ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಕೇಳ್ತಾರೆ, ಎಲೆಕ್ಟ್ರಿಕ್ ಡೈಪೋಲ್ ಅಂದ್ರೆ ಏನು ಅಂತ ಕೇಳ್ತಾರೆ, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂವ್ಮೆಂಟ್, ಗಿವ್ ಇಟ್ಸ್ ಡೈರೆಕ್ಷನ್. ನೋಡಿ ಈಸಿ ಕ್ವಶನ್ಸ್ ಇದೆ, ಹೌದಾ? ಸೊ ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಎಲೆಕ್ಟ್ರೋಸ್ಟ್ಯಾಟಿಸ್ಟಿಕ್ಸ್ ನೋಡೋದಾದರೆ 2 ಮಾರ್ಕ್ನ ಕ್ವಶನ್ನು, ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್, ಎಲೆಕ್ಟ್ರಿಕ್ ಚಾರ್ಜಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಳ್ತಾರೆ, ಆ್ಯಂಡ್ ಯೂಸಸ್ ಆಫ್ ಕೆಪಾಸಿಟರ್ಸ್ ಮೇಲೆ ಕ್ವಶನ್ ಬರುತ್ತೆ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಥವಾ ಇನ್ವರ್ಸ್ ಸ್ಕ್ವೇರ್ ಲಾ ಅಂತ ಕೂಡ ಕರೀತಾರೆ. ನೆಕ್ಸ್ಟ್ ಪೋಲಾರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್ ಅಂದರೆ ಏನು? ಎಕ್ಸಾಂಪಲ್. ಫ್ಯಾಕ್ಟರ್ಸ್ ಆಫ್ ಎಫೆಕ್ಟಿಂಗ್ ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್ ಅಂದರೆ ಏನು? ಅದರ ಯೂಸಸ್. ಡಿಫೈನ್ ಎನರ್ಜಿ ಡೆನ್ಸಿಟಿ ಆಫ್ ಅ ಚಾರ್ಜಡ್ ಕೆಪಾಸಿಟರ್. ಹೌ ಎನರ್ಜಿ ಡೆನ್ಸಿಟಿ ರಿಲೇಟೆಡ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೆಸೆಂಟ್ ಬಿಟ್ವೀನ್ ಪ್ಲೇಟ್ಸ್ ಆಫ್ ಕೆಪಾಸಿಟರ್. ವಾಟ್ ಈಸ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸ್? ವಾಟ್ ವಿಲ್ ಬಿ ದ ಶೇಪ್? ಸಿಂಗಲ್ ಪಾಯಿಂಟ್ ಚಾರ್ಜ್ ಇದ್ದರೆ, ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದರೆ ಏನು ಶೇಪ್ ಇರುತ್ತೆ? ಓಕೆ, ಸೊ ಇಷ್ಟು ಎಲೆಕ್ಟ್ರೋಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟ್ರಿಂದ ಬರುವಂಥ ಕ್ವಶನ್ಸ್ 2 ಮಾರ್ಕ್ಸ್ದು. ನೆಕ್ಸ್ಟ್ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ನೋಡಿ, ನಿಮಗೆ ಇದರಿಂದ ನೋಡಿ
1 ಮಾರ್ಕಿಗೆ ಏನು ಕೇಳ್ತಾರೆ, ಎಸ್ ಐ ಯೂನಿಟ್ಸನ್ನು ಕೇಳ್ತಾರೆ. ಎಲೆಕ್ಟ್ರಿಕ್ ಕರೆಂಟ್ದು, ಕರೆಂಟ್ ಡೆನ್ಸಿಟಿದು, ಡ್ರಿಫ್ಟ್ ವೆಲಾಸಿಟಿ, ಎಲೆಕ್ಟ್ರಾನ್ ಮೊಬಿಲಿಟಿ, ರೆಸಿಸ್ಟೆನ್ಸ್, ಇದರದೆಲ್ಲ ಎಸ್ ಐ ಯೂನಿಟ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಡೆಫಿನಿಷನ್ಸ್ ನೋಡ್ಕೊಳ್ಳಿ. ಡ್ರಿಫ್ಟ್ ವೆಲಾಸಿಟಿ ಅಂದ್ರೇನು, ಮೊಬಿಲಿಟಿ ಅಂದ್ರೇನು, ಇದ್ರ ಎಸ್ ಐ ಯೂನಿಟ್ ಕೂಡ ನೋಡ್ಕೊಳ್ಳಿ. ನೆಕ್ಸ್ಟ್ ಓಮ್ಸ್ ಲಾನ ಎಕ್ಸ್ಪ್ಲೇನ್ ಮಾಡಬೇಕು. ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಕರೆಂಟ್ ಮತ್ತು ಕರೆಂಟ್ ಡೆನ್ಸಿಟಿ ಕೇಳ್ತಾರೆ. ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಮೆಟಲಿಕ್ ವೈರ್ ಡಿಪೆಂಡ್ಸ್ ಅಂತ ಕೇಳ್ತಾರೆ. ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಅಂತ ಕೇಳ್ತಾರೆ. ಓಕೆ, ಅಂದರೆ ಜಸ್ಟ್ ಅದ್ರದ್ದು ಫಾರ್ಮುಲಾ ಬರೋದು, ಅದು ಫಾರ್ಮುಲಾದಲ್ಲಿ ಏನೇನು ಸಿಂಬಲ್ಸ್ ಇರುತ್ತಲ್ಲ ಹಾಗಂದ್ರೆ ಏನು ಅಂತ ಬರೆದ್ರೆ ಸಾಕು ಅಷ್ಟೇ. ಓಕೆ, ನೆಕ್ಸ್ಟ್ ಆಪ್ಟೇನ್ ಎಕ್ಸ್ಪ್ರೆಷನ್ ಫಾರ್ ಕಂಡಕ್ಟಿವಿಟಿ ಆಫ್ ಅ ಕಂಡಕ್ಟರ್ ಕೇಳ್ತಾರೆ. ಗ್ರಾಫ್ ಆಫ್ ಫಾರ್ ಟೆಂಪ್ರೇಚರ್ ಡಿಪೆಂಡೆನ್ಸ್ ಆಫ್ ರೆಸಿಸ್ಟಿವಿಟಿ, ಮೆಟಲ್ಸಲ್ಲಿ ಯಾವ ಥರ, ಸೆಮಿ ಕಂಡಕ್ಟರ್ಸಲ್ಲಿ ಯಾವ ಥರ, ನೈಕ್ರೋಮಲ್ಲಿ ಯಾವ ಥರ ಅಂಥೇಳಿ. ಓಕೆ, ಸೊ ಇದು ಥರ್ಡ್ ಚಾಪ್ಟರ್ದಾಗಿತ್ತು. ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮಿಗೆ ಬಂದರೆ 2-3 ಮಾರ್ಕ್ದು ಕ್ವೆಶನ್ಸ್ ನೋಡಿ. ಲಾರೆಂಟ್ಸ್ ಫೋರ್ಸ್ ಅಂದರೆ ಏನು, ಅದ್ರದ್ದು ಎಕ್ಸ್ಪ್ರೆಷನ್ ಬರೀರಿ. ರೈಟ್ ಎಕ್ಸ್ಪ್ರೆಷನ್ ಫಾರ್ ಫೋರ್ಸ್ ಆನ್ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಡ್ಯೂ ಟು ಮೋಷನ್ ಆಫ್ ಅ ಚಾರ್ಜ್ಡ್ ಪಾರ್ಟಿಕಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಇವು ಎರಡೋದ್ರದ್ದು ಎಕ್ಸ್ಪ್ರೆಷನ್ಸನ್ನು ಅಂದರೆ ಫಾರ್ಮುಲಾನ ನೋಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊಲೆನಾಯ್ಡ್ ಅಂದರೆ ಏನು, ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಡ್ಯೂ ಟು ಲಾಂಗ್ ಸ್ಟ್ರೇಟ್ ಸೊಲನೈಡ್ ಮತ್ತು ಅದರ ಟರ್ಮ್ಸನ್ನು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಫಾರ್ಮುಲಾ ಬರೆದು ಆ ಸಿಂಬಾಲ್ಸ್ ಏನೇನು ಅನ್ನೋದು, ಅವು ಲೆಟರ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಬಯೋಟ್ ಸಾವರ್ಟ್ಸ್ ಲಾ ಅಥವಾ ಲ್ಯಾಪ್ಲಸ್ ಲಾ, ಆಂಪಿಯರ್ ಸರ್ಕ್ಯೂಟ್ ಲಾ. ಓಕೆ, ಇಂಪಾರ್ಟೆಂಟ್, ಹೌದಾ. ನೆಕ್ಸ್ಟ್ ಗಾಸ್ ಲಾ ಇನ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಎಕ್ಸ್ಪ್ಲೇನ್ ಹೌ ಗ್ಯಾಲ್ವನೋಮೀಟರ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಆಮ್ಮೀಟರ್, ವೋಲ್ಟ್ ಮೀಟರ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ನೋಡಿ, ಒಂದು ನ್ಯೂಮರಿಕಲನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಈ ಥರ ನ್ಯೂಮರಿಕಲ್ಸ್ ಬರುತ್ತೆ ಸೊಲನೈಡ್ ಮೇಲೆ. ಕ್ಯಾಲ್ಕುಲೇಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿ. ಓಕೆ, ಸೊ ನೆಕ್ಸ್ಟ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟ್ರಿಗೆ ಬಂದರೆ, ಸೊ ಇನ್ಮೇಲಿಂದ ನಿಮಗೆ 5 ಮಾರ್ಕ್ನ ಡೆರಿವೇಷನ್ಸ್ ಯಾವುದು ಬರಲ್ಲ ನೆಕ್ಸ್ಟ್, ಹೌದಾ. ಬಂದರೆ ನಿಮಗೆ ನ್ಯೂಮರಿಕಲ್ಸ್ ಬರುತ್ತೆ ಹೊರತು ಡೆರಿವೇಷನ್ಸ್ ಫಸ್ಟ್ 4 ಚಾಪ್ಟರ್ಸೇ ಇಂಪಾರ್ಟೆಂಟ್ ಡೆರಿವೇಷನ್ಸ್ಗೆ. ಅದಕ್ಕೆ ಫಸ್ಟ್ ನಾನು ನಿಮಗೆ ಆ 4 ಚಾಪ್ಟರ್ಸ್ದು ಡೆರಿವೇಷನ್ಸ್ ಹೇಳಿದೆ. ನೆಕ್ಸ್ಟ್ ಬರೋದೆಲ್ಲ 2-3 ಮಾರ್ಕ್ನ ಇಂಪಾರ್ಟೆಂಟ್ ಕ್ವಶನ್ಸಿಗೆ ಹೆಲ್ಪ್ ಆಗುವಂಥದ್ದು ಈಸಿ ಚಾಪ್ಟರ್ಸ್ ನೋಡಿ. ಈಸಿ ಕ್ವಶನ್ಸ್. ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್, ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ಸ್ ಅಂದ್ರೇನು, ಅದಕ್ಕೆ ಎಕ್ಸಾಂಪಲ್ಸ್. ಡೆಫಿನಿಷನ್ಸ್ ಆಫ್ ಮ್ಯಾಗ್ನೆಟೈಸೇಷನ್, ಮ್ಯಾಗ್ನೆಟಿಕ್ ಸಸೆಪ್ಟಿಬಿಲಿಟಿ, ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ಕೇಳ್ತಾರೆ. ಡಿಫ್ರೆನ್ಸ್ ಬಿಟ್ವೀನ್ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ ಕೇಳ್ತಾರೆ. ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಮ್ಯಾಗ್ನೆಟಿಕ್ ಡೈಪೋಲ್ ಕೆಪ್ಟ್ ಇನ್ ಅ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಎಕ್ಸ್ಪ್ಲೇನ್ ದ ಟರ್ಮ್ಸ್. ವೆನ್ ವಿಲ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ಅ ನೀಡಲ್ ಬಿ ಮ್ಯಾಕ್ಸಿಮಮ್ ಯಾವಾಗಿರುತ್ತೆ, ಮಿನಿಮಮ್ ಯಾವಾಗಿರುತ್ತೆ. ಇಷ್ಟು ಕ್ವಶನ್ಸನ್ನು ನೋಡಿಕೊಂಡ್ರೆ ಇಟ್ ವಿಲ್ ಬಿ ಗುಡ್. ಓಕೆ, ಸೊ ಇದನ್ನು ಬಿಟ್ಟು ಬೇರೆ ಕ್ವಶನ್ಸ್ ಬರುತ್ತಾ, ಎಸ್ ಬರಬಹುದು. ಓಕೆ, ಸೊ ಅದಕ್ಕೆ ಏನು ಮಾಡಬೇಕು, ನೀವು ನಿಮ್ಮ ಲೆಕ್ಚರರ್ಸ್ ಕೂಡ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಅಂತ ಹೇಳಿರ್ತಾರೆ ಅಥವಾ ನೋಟ್ಸನ್ನು ಕೊಟ್ಟಿರ್ತಾರೆ. ಸೊ ಆ ನೋಟ್ಸನ್ನು ನೀವು ಕಂಪ್ಲೀಟಾಗಿ ಓದಿದ್ರಿ ಅಂತಂದರೆ ಉಳಿದಿರೋ ಚಾಪ್ಟರ್ಸಿಗೆಲ್ಲ ನಿಮಗೆ ಬೇರೆ ಬೇರೆ ಕ್ವಶನ್ ಬಂದರೂ ಕೂಡ ನಿಮಗೆ ಕವರ್ ಆಗುತ್ತೆ. ಓಕೆ, ಸೊ ಇಲ್ಲ ಮ್ಯಾಮ್ ನಮ್ಗೆ ಅದೆಲ್ಲ ಓದೋಕ್ಕಾಗಲ್ಲ, ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ, ನಾವು ಅದಷ್ಟು ಓದ್ಕೊಂಡು ಹೋಗ್ತೀವಿ ಅನ್ನೋವಂಥವ್ರಿಗೆ ಈ ವಿಡಿಯೋ. ಓಕೆ, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟ್ರಿಗೆ ಬಂದರೆ 1-2-3 ಮಾರ್ಕ್ನ ಕ್ವಶನ್ ನೋಡಿ. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಫ್ಯಾರಡೇಸ್ ಲಾ ಆಫ್ EMI, ಲೆನ್ಸ್ ಲಾ, ಆಮೇಲೆ ಎಕ್ಸ್ಪ್ಲೇನ್ ಕಾಯಿಲ್ ಆ್ಯಂಡ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್, ಕಾಯಿಲ್ ಆ್ಯಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್. ಆಪ್ಟೇನ್ ಎಕ್ಸ್ಪ್ರೆಷನ್ ಫಾರ್ ಮೋಷನಲ್ EMF ಇಂಡ್ಯೂಸ್ಡ್ ಇನ್ ಅ ಕಂಡಕ್ಟರ್ ಅಂದರೆ ರಾಡ್ ಮೂವಿಂಗ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. AC ಜನರೇಟರ್ ಅಂದ್ರೇನು, ಅದರ ಡೈಗ್ರಾಮನ್ನು ಬಿಡಿಸಬೇಕು. What is meant by power factor of an AC circuit? Okay, next give power factor of an AC circuit containing pure resistor. What is self inductance? ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫ್ಯಾಕ್ಟರ್ಸ್ ಮ್ಯೂಚುವಲ್ ಇಂಡಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೆನ್ಷನ್ ಎಕ್ಸ್ಪ್ರೆಷನ್ ಫಾರ್ ಮ್ಯೂಚುವಲ್ ಇಂಡಕ್ಟನ್ಸ್ ಆಫ್ 2 ಕೋಆಕ್ಸಿಯಲ್ ಸೊಲೊನೈಡ್ಸ್. ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಚಾಪ್ಟರಿಂದ. ಓಕೆ, ನೆಕ್ಸ್ಟ್ ಆಲ್ಟರ್ನೇಟಿಂಗ್ ಕರೆಂಟ್ ಚಾಪ್ಟ್ರಿಗೆ ಬಂದರೆ ನೋಡಿ, ಪವರ್ ಫ್ಯಾಕ್ಟರ್ದು ಡೆಫಿನಿಷನ್ನು, ವ್ಯಾಟಲ್ಸ್ ಕರೆಂಟ್ದು ಡೆಫಿನಿಷನ್, ರೈಟ್ ವ್ಯಾಲ್ಯೂ ಆಫ್ ಪವರ್ ಫ್ಯಾಕ್ಟರ್ ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್, ಕೆಪಾಸಿಟನ್ಸ್ ಅಥವಾ ಇಂಡಕ್ಟಿವ್ ಸರ್ಕ್ಯೂಟ್. ನೆಕ್ಸ್ಟ್ 2-3 ಮಾರ್ಕಲ್ಲಿ ನೋಡಿ, ಟ್ರಾನ್ಸ್ಫಾರ್ಮರ್ ಅಂದ್ರೇನು, ಅದರ ಪ್ರಿನ್ಸಿಪಲ್ ಕೇಳ್ತಾರೆ. ವರ್ಕಿಂಗ್ ಆಫ್ ಅ ಟ್ರಾನ್ಸ್ಫಾರ್ಮರ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸೋರ್ಸಸ್ ಆಫ್ ಎನರ್ಜಿ ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್, ಡಿಫ್ರೆನ್ಸ್ ಬಿಟ್ವೀನ್ ಸ್ಟೆಪ್ ಅಪ್ ಆ್ಯಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್. ಓಕೆ, ಸೊ ಇದಿಷ್ಟು ಇಂಪಾರ್ಟೆಂಟ್, ಅಟ್ಲೀಸ್ಟ್ ಇಷ್ಟನ್ನು ನೋಡ್ಕೊಂಡು ಹೋಗಿ. 7 ಓದೋಕ್ಕಾಗಲ್ಲ ಮ್ಯಾಮ್ ಅಂತಂದರೆ ಫೈನ್, ಅದಕ್ಕೂ ಕೂಡ ನಾನೊಂದು ಒಳ್ಳೆ ಸ್ಟಡಿ ಪ್ಲ್ಯಾನ್ ಜೊತೆಗೆ ಬರ್ತೀನಿ. ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಸ್ಟಡಿ ಪ್ಲ್ಯಾನ್ ಬೇಕಿತ್ತು ಅಂತಂದರೆ, ಎಷ್ಟು ಸ್ಕೋರ್ ಮಾಡೋದಕ್ಕೆ ನೀವು ಅಂದ್ಕೊಂಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟಕ್ಕೆ ಎಷ್ಟು ಚಾಪ್ಟರ್ಸ್ ಓದಬೇಕಾಗುತ್ತೆ, ಹೇಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ ಅಂತ ನಾನು
ಸ್ಟಡಿ ಪ್ಲ್ಯಾನ್ ವೀಡಿಯೋನ ನಿಮಗೆ ತಿಳಿಸಿಕೊಡ್ತೀನಿ ಅಂತ ಹೇಳಿ, ನೆಕ್ಸ್ಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಗೆ ಬಂದರೆ ಸೊ ಇದು ತುಂಬ ಈಸಿ ಇರುವಂತಹದ್ದು. ಓಕೆ, ಜಾಸ್ತಿ ಏನಿಲ್ಲ ಇದರಲ್ಲಿ ಕ್ವಶನ್ಸು. ನೋಡಿ, ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಅಂದರೆ ಏನು, ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಕೇಳ್ತಾರೆ, ಮ್ಯಾಕ್ಸ್ವೆಲ್ ಈಕ್ವೇಷನ್ನು ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ಬಿಟ್ಟರೆ ಅಪ್ಲಿಕೇಶನ್ಸು ಗಾಮಾ ರೇಸ್, ಯು ವಿ ರೇಸ್, ಇನ್ಫ್ರಾರೆಡ್ ರೇಸ್, ಎಕ್ಸ್ ರೇ, ಮೈಕ್ರೋವೇವ್, ರೇಡಿಯೋ ವೇವ್ಸ್. ಓಕೆ, ಸೊ ಇದಿಷ್ಟುದ್ರದ್ದು. ಓಕೆ, ಸೊ ಐ ಥಿಂಕ್ ನಿಮಗೆ ಇದೆಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸು ಹೆಲ್ಪ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಮಕ್ಕಳೇ. ಸೊ ಚೆನ್ನಾಗಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ, ಹೇಳಿದ್ನಲ್ವ, ಫಸ್ಟ್ ಡೆರಿವೇಷನ್ಸನ್ನು ಕಂಪ್ಲೀಟ್ ಮಾಡಿ, ಆಮೇಲೆ ಈ 2-3 ಮಾರ್ಕ್ನ ಕ್ವಶನ್ಸನ್ನು ಕಂಪ್ಲೀಟ್ ಮಾಡಿ, ಅದಾದಮೇಲೆ ನಿಮಗೆ ಟೈಮ್ ಉಳಿದಿತ್ತು ಅಂತಂದರೆ ಉಳಿದಿರುವಂಥ ಚಾಪ್ಟರ್ನ ಕಂಪ್ಲೀಟಾಗಿ ನೀಟಾಗಿ ಡೀಟೇಲಾಗಿ ಓದ್ಕೊಂಡು ಹೋಗಿ ಇವನ್ ಎಲ್ಲ 1 ಮಾರ್ಕ್ನ ಕ್ವಶನ್ಸನ್ನು ಸಾಲ್ವ್ ಮಾಡೋ ಥರ ನೀವು ಪ್ರಿಪೇರ್ ಆಗಬಹುದು. ಇಲ್ಲ, ಆಲ್ ದ ವೆರಿ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್, ಹ್ಯಾಪಿ ಲರ್ನಿಂಗ್.